ರಾಜೇಂದ್ರ ಕೊಲೆಗೆ 70 ಲಕ್ಷಕ್ಕೆ ಸುಪಾರಿ ನೀಡಲಾಗಿತ್ತು ಅನ್ನುವಂತ ವಿಚಾರ, 5 ಲಕ್ಷ ಅಡ್ವಾನ್ಸ್ ಮಾಡಿದ್ರು ಅನ್ನುವಂತ ಆರೋಪ ಕೂಡ ಇದೆ. ಸುಪಾರಿ ತೆಗೆದುಕೊಂಡಿದ್ದ 5 ಆರೋಪಿಗಳು ಸೋಮ, ಭರತ್, ಅಮಿತ್, ಗುಂಡಾ, ಯತೀಶ್ಗೆ ಸುಪಾರಿಯನ್ನ ನೀಡಲಾಗಿತ್ತು. ಇಬ್ಬರು ಸಂಭಾಷಣೆಯ ಆಡಿಯೋದಲ್ಲಿ 5ರ ಹೆಸರು ಪ್ರಸ್ತಾಪ ಆಗಿದೆ. ತುಮಕೂರಿನ ಶಿರಾಗೇಟ್ ಸಮೀಪದ ಫಾರ್ಮ್ ಹೌಸ್ನಲ್ಲಿ ಸಂಚು ಮಾಡಲಾಗಿತ್ತು. ನವೆಂಬರ್ 15ರಂದು ರಾಜೇಂದ್ರ ಮನೆಗೆ ಬಂದಿದ್ರು ಹಂತಕರು. ರಾಜೇಂದ್ರ ಮಗಳ ಬರ್ತ್ಡೇಯ ದಿನವೇ ಹತ್ಯೆಯ ಯತ್ನ ಆಗಿತ್ತು ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಶಾಮಿಯಾನ ಹಾಕೋಕೆ ಕಾರ್ಮಿಕರ ಸೋಗಿನಲ್ಲಿ ಮನೆ ಪ್ರವೇಶವನ್ನು ಮಾಡಲಾಗಿತ್ತಂತೆ. ಖ್ಯಾತಸಂದ್ರ ಬಳಿ ಇರುವಂತ ಮನೆಗೆ ಬಂದಿದ್ರು ಆಗಂತಕರು. ಹತ್ಯೆ ಮಾಡೋಕೆ ಸಾಧ್ಯವಾಗದೇ ಇದ್ದಕ್ಕೆ GPS ಅಳವಡಿಸೋಕೆ ಸಂಚು ಮಾಡಲಾಗಿತ್ತು ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. MLC ರಾಜೇಂದ್ರ ಕಾರಿಗೆ GPS ಅಳವಡಿಸೋಕೆ ಯತ್ನಿಸಲಾಗಿತ್ತಂತೆ. ಈ ಎಲ್ಲಾ ವಿಚಾರವನ್ನ ಸ್ವತಃ ರಾಜೇಂದ್ರ ಅವರೇ ಹೇಳ್ಕೊಂಡಿದ್ದಾರೆ. ನವೆಂಬರ್ 14 ಅಂತ ಕಾಣುತ್ತೆ, ಅವತ್ತು ನನ್ನ ಮಗಳ ಬರ್ತ್ಡೇ ಇತ್ತು. ಅವತ್ತು ಶಾಮಿಯಾನ ಹಾಕೋದಕ್ಕೆ ಅಂತ ಹೊರಗಡೆಯಿಂದ ಜನ ಬಂದಿದ್ರು. ಆ ಸಂದರ್ಭದಲ್ಲಿ ಕೆಲವರು ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ನೋದನ್ನು ಹೇಳಿದ್ದಾರೆ. ಬಟ್ ಅದು ನಾನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ, ಆ ಕಾರಣಕ್ಕಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಆನಂತರ ಜನವರಿಯಲ್ಲಿ ನನಗೊಂದು ಆಡಿಯೋ ಸಿಗುತ್ತೆ ನನ್ನ ಸೋರ್ಸ್ನ ಮುಖಾಂತರವಾಗಿ. ಆ ಆಡಿಯೋದಲ್ಲಿ ಒಂದಷ್ಟು ಜನರ ಹೆಸರನ್ನ ಪ್ರಸ್ತಾಪಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಫಾರ್ಮ್ ಹೌಸ್ನಲ್ಲಿ ಕೂತು ಯಾವ ರೀತಿಯಾಗಿ ಕೆಲಸ ಮುಗಿಸ್ಬೇಕು ಅನ್ನೋದ್ರ ಬಗ್ಗೆ ಸ್ಕೆಚ್ ಹಾಕಿದ್ದಾರಂತೆ. ಆ ಆಡಿಯೋದಲ್ಲಿ ಆ ಥರದ್ದೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈ ಆಡಿಯೋ ಸೇರಿ ಕೆಲವೊಂದಷ್ಟು ಸಾಕ್ಷಿಗಳನ್ನ ರಾಜೇಂದ್ರ ಅವರು ಪೊಲೀಸರಿಗೆ ನೀಡಿದ್ದಾರೆ. SP ಗೆ ದೂರು ಕೊಟ್ರಲ್ಲ, ಆ ದೂರಿನಲ್ಲಿ ಸಂಪೂರ್ಣವಾಗಿ ಇದನ್ನು ಎಲ್ಲವನ್ನ ಕೂಡ ಉಲ್ಲೇಖಿಸಿದ್ದಾರೆ. ಜೊತೆಗೆ ಅಲ್ಲಿ ವಿಫಲ ಯತ್ನ ಆಯ್ತಲ್ಲ ಬರ್ತ್ಡೇ ದಿನ, ಅದಾದ ನಂತರ ಇವರು ಕಾರಿಗೆನೆ GPS ಟ್ರ್ಯಾಕ್ ಅಳವಡಿಕೆ ಮಾಡೋದ್ರ ಮುಖಾಂತರವಾಗಿ ಇವರನ್ನು ಟ್ರ್ಯಾಪ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಸಹಜವಾಗಿ ಈ ಪ್ರಕರಣದಲ್ಲಿ ನಾನಾ ಪ್ರಶ್ನೆಗಳು, ಅನುಮಾನಗಳು ಹುಟ್ಕೊಳ್ತಾ ಇದೆ. ಇಷ್ಟು ದಿನ ರಾಜೇಂದ್ರ ಅವರು ಯಾಕೆ ಸೈಲೆಂಟಲ್ಲಿ ಇದ್ರು, ಯಾಕೆ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ? ಉನ್ನತ ಹುದ್ದೆಯಲ್ಲಿರುವಂಥವರು ಸೀರಿಯಸ್ ಆಗಿ ಕೊಡಬೇಕಿತ್ತು ಕೂಡ. ಆದರೆ ತಡವಾಗಿ ಜನವರಿಯಲ್ಲಿ ಗೊತ್ತಾಗಿದ್ನ ಮಾರ್ಚ್ ಎಂಡಲ್ಲಿ ಯಾಕೆ ದೂರು ಕೊಟ್ಟರು ಅನ್ನೋದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಅದರ ಜೊತೆಗೆ ಒಂದು ವೇಳೆ ಸುಪಾರಿ ಕೊಟ್ಟಿದ್ದೇ ಆಗಿದ್ದಲ್ಲಿ ಯಾರು ಕೊಟ್ಟರು ಅನ್ನೋದು ಕೂಡ ಪ್ರಶ್ನೆನೇ. ಇಂಥ ಪ್ರಭಾವಿ ನಾಯಕರನ್ನೇ ಮುಗಿಸೋಕೆ ಸ್ಕೆಚ್ ಹಾಕ್ತಾರೆ ಅಂತ ಅಂದರೆ, ಹಾಗಿದ್ರೆ ಆ ಪ್ರಭಾವಿ ವ್ಯಕ್ತಿ ಯಾರು ಅನ್ನೋದು ಕೂಡ ಪ್ರಶ್ನೆ.